ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವು ಈಗಾಗಲೇ ಇಂದಿನ ತರಗತಿಗಳಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ಏನಿದೆ, ವಿಜ್ಞಾನದ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ನಾವು ಅಧ್ಯಾಯ 4 1 2 3 ಈಗಾಗಲೇ ನೋಡಿದ್ದೇವೆ. ಇವತ್ತು ಅಧ್ಯಾಯ 4 ದಹನ ಮತ್ತು ಜ್ವಾಲೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, 7ರಿಂದ 10ನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ಚಾಪ್ಟರ್ಗಳ ಪ್ರಶ್ನೋತ್ತರಗಳು ಇದರಲ್ಲಿ ಇದೆ. ಇದೇ PDF. ಅದು ನಿಮ್ಗೆ ಏನಾದರೂ ಬೇಕಾದ್ರೆ ನೀವು PSTR ಇರ್ಬೋದು, GPSTR ಇರ್ಬೋದು, HSTR ಇರ್ಬೋದು, GPSTR ಇರ್ಬೋದು, HSTR ಇರ್ಬೋದು, ಅಥವಾ FDA, SDA, KS, KPS, ಯಾವುದೇ ಎಕ್ಸಾಮ್ಸ್ ಇದ್ರೂ ಕೂಡ ಇದು ವಿಜ್ಞಾನದ 7ರಿಂದ 10ನೇ ತರಗತಿ PDF ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ತುಂಬಾ ಅನುಕೂಲ ಆಗುತ್ತೆ. ಇದರ PDF ಅನ್ನ ನೀವು ಒಮ್ಮೆ ಓದಿದ್ರೆ, ಅಂದ್ರೆ ಇಡೀ 7ರಿಂದ 10ರವರೆಗಿನ 6 ಭಾಗಗಳ ವಿಜ್ಞಾನವನ್ನ ಓದೋದಕ್ಕಿಂತ ಜಸ್ಟ್ ಈ ಕ್ವಶನ್ ಸೇರ್ಗಳನ್ನ ಓದಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಯಾರಾದ್ರೂ ಇದ್ರ PDF ಅನ್ನ ತೆಗೆದುಕೊಳ್ಳೋದು. ಈ PDF ಅನ್ನ ಹೇಗಪ್ಪ ತೆಗೆದುಕೊಳ್ಳೋದು ಅಂದ್ರೆ, ಜಸ್ಟ್ ಈ PDF ಅಲ್ಲ, 6ರಿಂದ 10ನೇ ತರಗತಿ ಸೋಷಿಯಲ್ ಸೈನ್ಸ್ PDF ಕೂಡ ಇದೆ. ಅದು 470ಕ್ಕೂ ಹೆಚ್ಚು ಪುಟಗಳನ್ನ ಒಳಗೊಂಡಿದೆ, ಎಲ್ಲ ಕ್ವಶನ್ಗಳನ್ನ ಹೊಂದಿದೆ. ಇದನ್ನ ನೀವು ಈ ನಂಬರ್ಗೆ 9945005138ಗೆ ಕಾಂಟ್ಯಾಕ್ಟ್ ಮಾಡುವ ಮೂಲಕ ಅಥವಾ ಫೋನ್ ಪೇ ಮಾಡುವ ಮೂಲಕ 149 ಅನ್ನ ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ಮಾಡಿ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಈ ನೋಟ್ಸ್ ನಿಮಗೆ ಸಿಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ದಹನ ಮತ್ತು ಜ್ವಾಲೆ. ದಹನ ಎಂದರೇನು? ಒಂದು ವಸ್ತುವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನ ನಾವು ದಹನ ಅಂತ ಕರಿತೀವಿ. ದಹ್ಯ ವಸ್ತು ಎಂದರೇನು? ದಹನಕ್ಕೆ ಒಳಗಾಗುವ ವಸ್ತುವನ್ನ ನಾವು ದಹ್ಯ ವಸ್ತು ಎಂದು ಕರಿತೇವೆ. ದಹ್ಯ ವಸ್ತುವನ್ನ ಇನ್ನೊಂದು ಹೆಸರಿನಿಂದ ಕರಿತೀವಿ. ಅದನ್ನ ದಹ್ಯ ವಸ್ತುವನ್ನ ಇಂಧನ ಎಂದು ಕೂಡ ಕರಿತೀವಿ. ಇಂಧನವು ಯಾವ ಯಾವ ಸ್ಥಿತಿಗಳಲ್ಲಿರಬಹುದು? ಇಂಧನವು ಘನ, ದ್ರವ ಅಥವಾ ಅನಿಲವಾಗಿರಬಹುದು. ಮೆಗ್ನೀಷಿಯಂ ಉರಿದಾಗ ಏನಾಗುತ್ತದೆ? ಮೆಗ್ನೀಷಿಯಂ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗಿ ಉಷ್ಣ ಮತ್ತು ಬೆಳಕು ಉತ್ಪತ್ತಿಯಾಗುತ್ತದೆ. ಇದ್ದಿಲು ಗಾಳಿಯಲ್ಲಿ ಉರಿದಾಗ ಏನನ್ನ ಉತ್ಪತ್ತಿ ಮಾಡುತ್ತದೆ? ಇದ್ದಿಲು ಗಾಳಿಯಲ್ಲಿ ಉರಿದು ಕಾರ್ಬನ್ ಡೈಆಕ್ಸೈಡ್, ಉಷ್ಣ, ಬೆಳಕು ಉತ್ಪತ್ತಿ ಮಾಡುತ್ತದೆ. ದಹನ ಕ್ರಿಯೆ ಯಾವ ಅನಿಲ ಅವಶ್ಯಕ? ದಹನ ಕ್ರಿಯೆಗೆ ಯಾವ ಅನಿಲ ಅವಶ್ಯಕ ಅಂದ್ರೆ, ದಹನ ಕ್ರಿಯೆಗೆ ಆಕ್ಸಿಜನ್ ಅತ್ಯಂತ ಅವಶ್ಯಕ, ಅಂದ್ರೆ ಆಮ್ಲಜನಕ ಬೇಕು. ನಮ್ಮ ದೇಹಕ್ಕೆ ಆಹಾರವು ಒಂದು ಇಂಧನವೇ ಅಂತ ಕೇಳಿದ್ರೆ, ಹೌದು, ನಮ್ಮ ದೇಹದಲ್ಲಿ ಆಹಾರವು ಆಕ್ಸಿಜನ್ ನಿಂದ ವಿಭಜನೆ ಹೊಂದಿ ಉಷ್ಣವನ್ನ ಬಿಡುಗಡೆ ಮಾಡುತ್ತೆ. ಸೊ ಆಹಾರ ಒಂದು ಇಂಧನವೇ. ಜ್ವಾಲನ ತಾಪ ಎಂದರೇನು? ಒಂದು ವಸ್ತುವು ಬೆಂಕಿಯಿಂದ ಒತ್ತಿಕೊಳ್ಳುವ ಕನಿಷ್ಠ ತಾಪವನ್ನ ಅದರ ಜ್ವಾಲನ ತಾಪ ಎನ್ನುವರು. ಬೆಂಕಿ ಕಡ್ಡಿಯನ್ನು ಗೀರುವ ಮೇಲ್ಮೈಗೆ ಉಜ್ಜಿದಾಗ ಏನಾಗುತ್ತದೆ? ಸ್ವಲ್ಪ ಕೆಂಪು ಫಾಸ್ಫರಸ್, ಬಿಳಿ ಫಾಸ್ಫರಸ್ ಹಾಗೂ ಪರಿವರ್ತನೆ ಆಗುತ್ತದೆ ಮತ್ತು ಬೆಂಕಿ ಗಡ್ಡಿಯ ತುದಿಯಲ್ಲಿರುವ ಪೊಟ್ಯಾಷಿಯಂ ಕ್ಲೋರೈಡ್ ಜೊತೆ ವರ್ತಿಸಿ ಬೆಂಕಿಯನ್ನು ಉತ್ಪತ್ತಿಸುತ್ತದೆ. ಆಧುನಿಕ ಸುರಕ್ಷಾ ಕಡ್ಡಿಗಳನ್ನ ಏನೇನು ಹೊಂದಿರುತ್ತವೆ? ಆಂಟಿಮೋನಿ ಟ್ರೈಸಲ್ಫೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನ ಹೊಂದಿರುತ್ತದೆ. ಸೀಮೆ ಎಣ್ಣೆ ಕಟ್ಟಿಗೆಯಲ್ಲಿ ಯಾವುದರ ಜ್ವಾಲನ ತಾಪ ಕಡಿಮೆ? ಸೀಮೆ ಎಣ್ಣೆಯ ಜ್ವಾಲನ ತಾಪ ಕಟ್ಟಿಗೆಗಿಂತ ಕಡಿಮೆ. ಕಾಗದದ ಬಟ್ಟಲಿನಲ್ಲಿ ನೀರನ್ನ ಕಾಯಿಸಿದಾಗ ಕಾಗದ ಏಕೆ ಉರಿಯುವುದಿಲ್ಲ? ಕಾಗದಕ್ಕೆ ನೀಡಿದ ಉಷ್ಣವು ವಹನದಿಂದ ನೀರಿಗೆ ವರ್ಗಾವಣೆ ಆಗುತ್ತೆ, ಹಾಗಾಗಿ ಕಾಗದ ಅದರ ಜ್ವಾಲನ ತಾಪವನ್ನು ತಲುಪುವುದಿಲ್ಲ. ಅತ್ಯಂತ ಕಡಿಮೆ ಜ್ವಾಲನ ತಾಪ ಹೊಂದಿರುವ ವಸ್ತುಗಳನ್ನು ನಾವೇನಂತೀವಿ ಅಂದ್ರೆ ದಹ್ಯ ವಸ್ತುಗಳು ಅಂತ ಕರಿತೀವಿ. ದಹ್ಯ ವಸ್ತುಗಳು. ದಹ್ಯ ವಸ್ತುಗಳಿಗೆ ಉದಾಹರಣೆ ಕೊಡಿ ಅಂದ್ರೆ ಪೆಟ್ರೋಲ್, ಆಲ್ಕೋಹಾಲ್, ದ್ರವಿತ ಪೆಟ್ರೋಲಿಯಂ ಅನಿಲ ಅಂದ್ರೆ LPG. ಬೆಂಕಿಯನ್ನ ನಿಯಂತ್ರಿಸಲು ಬಳಸುವ ಅತಿ ಸಾಮಾನ್ಯ ವಸ್ತು ಯಾವುದು ಅಂದ್ರೆ, ಬೆಂಕಿಯನ್ನು ನಿಯಂತ್ರಿಸಲು ಬಳಸುವ ಸಾಮಾನ್ಯ ವಸ್ತು ನೀರಿನಿಂದ ಬೆಂಕಿಯನ್ನ ನಾವು ಆರಿಸಬಹುದು. ವಿದ್ಯುತ್ ಉಪಕರಣಗಳಿಗೆ ಬೆಂಕಿ ಬಿದ್ದಾಗ ನೀರನ್ನು ಏಕೆ ಬಳಸಬಾರದು? ನೀರು ವಿದ್ಯುತ್ ಪ್ರವಹಿಸಿ ಬೆಂಕಿ ನಂದಿಸುವವರೆಗೆ ಅಪಾಯವನ್ನುಂಟು ಮಾಡಬಹುದು. ಅದಕ್ಕೆ ಎಣ್ಣೆ ಮತ್ತು ಪೆಟ್ರೋಲ್ ಬೆಂಕಿಯನ್ನು ನಂದಿಸಲು ಯಾಕೆ ಸೂಕ್ತವಲ್ಲ? ನೀರು ಎಣ್ಣೆಗಿಂತ ಭಾಗವಾಗಿರುವುದರಿಂದ ಅದು ಹೆಚ್ಚು ಎಣ್ಣೆಯ ಕೆಳಗೆ ಮುಳುಗುತ್ತದೆ ಮತ್ತು ಎಣ್ಣೆಯ ಮೇಲೆ ಉರಿಯುತ್ತಲೇ ಇರುತ್ತದೆ. ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲ್ ಬೆಂಕಿ
ಪೆಟ್ರೋಲ್ ಬೆಂಕಿಗೆ ಅತ್ಯುತ್ತಮ ಶಾಮಕ ಯಾವುದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅತ್ಯುತ್ತಮ ಶಾಮಕ ಅಂದ್ರೆ ತಡೆಯೋಕೆ ಸಾಧ್ಯ. CO2 ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ? CO2 ಆಕ್ಸಿಜನ್ಗಿಂತ ಭಾರವಾಗಿದ್ದು ಬೆಂಕಿಯನ್ನ ಹೊಂದಿಕೆಯಂತೆ ಮುಚ್ಚುತ್ತದೆ. ಇದರಿಂದ ಇಂಧನ ಮತ್ತು ಆಕ್ಸಿಜನ್ ಸಂಪರ್ಕ ಖಂಡಿತವಾಗಿ ಬೆಂಕಿ ನಿಯಂತ್ರಣಕ್ಕೆ ಬರುತ್ತದೆ. CO2 ಬಿಡುಗಡೆ ಮಾಡುವ ರಾಸಾಯನಿಕಗಳು ಯಾವುವು? ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಅಡುಗೆ ಸೋಡಾ, ಪೊಟ್ಯಾಷಿಯಂ ಬೈಕಾರ್ಬೋನೇಟ್. ಕ್ಷಿಪ್ರ ದಹನ ಎಂದರೇನು? ಅಡುಗೆಗೆ ಅನಿಲವು ಶೀಘ್ರವಾಗಿ ಉರಿದು ಉಷ್ಣ ಬಿಡುಗಡೆ ಮಾಡುವ ಉತ್ಪತ್ತಿಯಾಗುವುದಕ್ಕೆ ಕ್ಷಿಪ್ರ ದಹನ ಎಂದು ಕರೆಯುತ್ತಾರೆ. ಸ್ವಯಂ ಪ್ರೇರಿತ ದಹನ ಎಂದರೇನು? ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಸ್ತುವನ್ನು ಸ್ಫೋಟಿಸಿ ಜ್ವಾಲಾಮುಖಿಯಾಗಿ ಉರಿಯುವುದೇ ಕ್ಷಿಪ್ರ ಪ್ರೇರಿತ ದಹನ. ಪಟಾಕಿ ಸಿಡಿದಾಗ ಆಗುವ ದಹನ ಪ್ರಕ್ರಿಯೆ ಯಾವುದು ಅಂದ್ರೆ ಸ್ಫೋಟ. ಪಟಾಕಿ ಸಿಡಿದಾಗ ಏನನ್ನು ಬಿಡುಗಡೆ ಆಗುತ್ತೆ? ಉಷ್ಣ ಬಿಡುಗಡೆ ಆಗುತ್ತೆ, ಬೆಳಕು, ಶಬ್ದ ಮತ್ತು ಹೆಚ್ಚಿನ ಪ್ರಮಾಣದ ಅನಿಲ ಬಿಡುಗಡೆಯಾಗುತ್ತದೆ. ದಹನವಾಗುವ ಯಾವ ವಸ್ತುಗಳು ಜ್ವಾಲೆಯನ್ನು ಉಂಟು ಮಾಡುತ್ತವೆ? ಉರಿಯುವಾಗ ಅವಿತುಕೊಳ್ಳುವ ವಸ್ತುಗಳು ಜ್ವಾಲೆಯನ್ನು ಉಂಟು ಮಾಡುತ್ತವೆ. ಇದ್ದಿಲು ಜ್ವಾಲೆಯನ್ನ ಉಂಟು ಮಾಡುತ್ತದೆಯೇ? ಇಲ್ಲ, ಇದ್ದಿಲು ಆವಿಯಾಗುತ್ತದೆ, ಅದರಿಂದ ಜ್ವಾಲೆ ಉಂಟಾಗುವುದಿಲ್ಲ. ಮೇಣದ ಬತ್ತಿಯ ಜ್ವಾಲೆಯಲ್ಲಿ ದಹನವಾಗದೆ ಉಳಿದ ಕಾರ್ಬನ್ ಕಣಗಳು ಎಲ್ಲಿರುತ್ತವೆ ಅಂದ್ರೆ ಉಜ್ವಲ ವಲಯದಲ್ಲಿ ಇರುತ್ತದೆ. ಜ್ವಾಲೆಯಲ್ಲಿ ಅತ್ಯಂತ ಬಿಸಿಯಾದ ಭಾಗ ಯಾವುದು ಅಂದ್ರೆ ಜ್ವಾಲೆಯ ಅತ್ಯಂತ ಹೊರಗಿನ ವಲಯವೇ ನೀಲಿ ಬಣ್ಣದಲ್ಲಿರುತ್ತಲ್ಲ, ಅದೇ ಬಿಸಿಯಾದ ಭಾಗ. ಗ್ಯಾಸಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಅಕ್ಕಸಾಲಿಗರು ಚಿನ್ನ ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ಭಾಗವನ್ನು ಬಳಸ್ತಾರೆ ಅಂದ್ರೆ ಅತ್ಯಂತ ಹೊರಗಿನ ಭಾಗ, ಅದೇ ನೀಲಿ ಕಲರ್ದು. ಇಂಧನ ಎಂದರೇನು? ಗೃಹ ಬಳಕೆ ಮತ್ತು ಕೈಗಾರಿಕಾ ಪ್ರದೇಶಗಳಿಗೆ ಉಷ್ಣ ಶಕ್ತಿಯ ಆಕಾರವಾಗಿ ಕಟ್ಟಿಗೆ, ಇದ್ದಿಲು, ಪೆಟ್ರೋಲ್ ಮುಂತಾದ ವಸ್ತುಗಳು ಇಂಧನವಾಗಿ ಬಳಸ್ತಾರೆ. ಉತ್ತಮ ಇಂಧನ ಹೇಗಿರಬೇಕು? ಸುಲಭವಾಗಿ ಅಗ್ಗವಾಗಿ ದೊರೆಯಬೇಕು, ಗಾಳಿಯಲ್ಲಿ ಸುಲಭವಾಗಿ ಉರಿದು ಹೆಚ್ಚಿನ ಉಷ್ಣವನ್ನು ಉತ್ಪತ್ತಿ ಮಾಡಬೇಕು, ಅನಪೇಕ್ಷಿತ ವಸ್ತುಗಳನ್ನು ಬಳಸಬಾರದು. ಕ್ಯಾಲೋರಿ ಮೌಲ್ಯ ಎಂದರೇನು? 1 ಕಿಲೋಗ್ರಾಂ ಇಂಧನ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಶಕ್ತಿಯನ್ನ ಇಂಧನದ ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ. ಕ್ಯಾಲೋರಿಯ ಮೌಲ್ಯದ ಏಕಮಾನ ಜೌಲ್. ಸಗಣಿಯ ಕ್ಯಾಲೋರಿ ಮೌಲ್ಯ ಎಷ್ಟು ನೋಡಿ, ಇದು ಕೇಳೋದು ಇಂಪಾರ್ಟೆಂಟ್. ಸಗಣಿಯ ಕ್ಯಾಲೋರಿ ಮೌಲ್ಯ 6,000 to 8,000 ಕಿಲೋ ಜೌಲ್. ಜಲಜನಕದ್ದು ಎಷ್ಟಿದೆ? 1,50,000 ಇರುವಂಥದ್ದು ಯಾವುದು ಜಲಜನಕದ್ದು. LPG ನೋಡಿ 55,000. ಅಂದ್ರೆ ಸಗಣಿ ಕಡಿಮೆ, LPG ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಅದಾದ್ಮೇಲೆ ಹೈಡ್ರೋಜನ್ ಹೆವಿ 1.5 ಲಕ್ಷ. ಮರ, ಇದ್ದಿಲು ದಹನದ ಯಾವ ಕಣಗಳನ್ನು ಬಿಡುಗಡೆ? ಅದಹ್ಯ ಕಾರ್ಬನ್ ಕಣಗಳನ್ನು ಬಿಡುಗಡೆ ಮಾಡುತ್ತವೆ. ಅದಹ್ಯ ಕಾರ್ಬನ್ ಕಣಗಳಿಂದ ಯಾವ ಕಾಯಿಲೆ ಬರುತ್ತೆ ಅಂದ್ರೆ ಅಸ್ತಮದ ಉಸಿರಾಟ ತೊಂದರೆ ಬರುತ್ತೆ. ಇಂಧನಗಳ ಅಪೂರ್ಣ ದಹನದಿಂದ ಯಾವ ವಿಷಯ ಅನಿಲ ಉತ್ಪತ್ತಿಯಾಗುತ್ತೆ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್. ಮುಚ್ಚಿದ ಕೋಣೆಯಲ್ಲಿ ಇದ್ದಿಲನ್ನ ಉರಿಸುವುದು ಅಪಾಯಕಾರಿ ಏಕೆ? ಕಾರ್ಬನ್ ಮೊನಾಕ್ಸೈಡ್ ವಿಷ ಅನಿಲವು ಕೋಣೆಯಲ್ಲಿ ಮಲಗಿರುವ ವ್ಯಕ್ತಿಗಳನ್ನು ಕೊಲ್ಲಬಹುದು. ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಪ್ರಮಾಣ. ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮವೇನು? ಧ್ರುವ ಪ್ರದೇಶಗಳ ಹಿಮಗಡ್ಡೆಗಳು ಕರಗಿ ಸಮುದ್ರ ಮಟ್ಟದ ಏರಿಕೆ ಆಗುತ್ತದೆ ಮತ್ತು ತೀರ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಬಹುದು. ಆಮ್ಲ ಮಳೆ ಎಂದರೇನು? ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳ ಮಳೆಯ ನೀರಿನೊಂದಿಗೆ ವಿಲೀನಗೊಂಡಾಗ ಆಮ್ಲ ಮಳೆಯಾಗುತ್ತೆ. ಇಂತಹ ಮಳೆಯನ್ನು ಆಮ್ಲ ಮಳೆ ಅಂತೀವಿ. ಪೆಟ್ರೋಲ್ ಇಂಜಿನ್ಗಳು ಯಾವ ವಿಷಕಾರಿ ಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತೆ ಅಂದ್ರೆ ನೈಟ್ರೋಜನ್ ಆಕ್ಸೈಡ್ಗಳು. ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬದಲಿಗೆ ಯಾವ ಇಂಧನ ಬಳಸಲಾಗುತ್ತಿದೆ ಇತ್ತೀಚೆಗೆ? CNG, ಸಂಪೀಡಿತ ನೈಸರ್ಗಿಕ ಅನಿಲ. CNG ಏಕೆ ಉತ್ತಮ? ಇದು ಬಹಳ ಶುದ್ಧ, ಇದು ಬಹಳ ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುವ ಶುದ್ಧ ಇಂಧನವಾಗಿದೆ. ಬೆಂಕಿಯನ್ನ ಉಂಟು ಮಾಡಲು ಬೇಕಾದ 3 ಅಂಶಗಳು: ಇಂಧನ, ಗಾಳಿ ಮತ್ತು ಉಷ್ಣ. ಮರದ ಕಟ್ಟಿಗೆ ಉರಿಸಲು ಕಾಗದ ಮತ್ತು ಸೀಮೆ ಎಣ್ಣೆ ಏಕೆ ಬೇಕು? ಮರದ ಜ್ವಾಲನ ತಾಪ ಹೆಚ್ಚಾಗಿರುವುದರಿಂದ ಇದನ್ನು ಹೊತ್ತಿಸಲು ಸಹಾಯ ಮಾಡುತ್ತದೆ. ಬೆಂಕಿಯನ್ನ ನಂದಿಸಲು ಕಂಬಳಿಯನ್ನು ಯಾವಾಗ ಬಳಸ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿಯ ಬಟ್ಟೆಗೆ ಬೆಂಕಿ ಹೊತ್ತಿಕೊಂಡಾಗ ಆಕ್ಸಿಜನ್ ಸಂಪರ್ಕ ಕಡಿಯಲು ಕಂಬಳಿಯನ್ನು, ಅಂದ್ರೆ ಈಗ ಯಾರ ಒಬ್ಬ ವ್ಯಕ್ತಿಗೆ ಬೆಂಕಿ ಹೊತ್ಕೊಂಡಿದ್ದಾಗ ನೀವು
ಕಂಬಳಿಯನ್ನು ಕವರ್ ಮಾಡಿದಾಗ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ, ಅದು ಆರಿ ಹೋಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ನೇಹಿತರೆ, ನಿಮ್ಗೆ ಹೇಳದಂತೆ ಏನಾದರೂ PDF ಗಳು ಬೇಕಾದರೆ 6 to 10 6ರಿಂದ 10 ತರಗತಿಯ ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಕ್ವಶನೇರ್ಗಳ ಇರುವಂಥದ್ದು, 7ರಿಂದ 10ನೇ ತರಗತಿ ಸೈನ್ಸ್ ಇರುವಂಥದ್ದು, ಸೈನ್ಸ್ ಕ್ವಶನೇರ್ ಇರುವಂಥದ್ದು, ಸೈಕಾಲಜಿ ಇರುವಂಥದ್ದು, ಇನ್ನೊಂದ್ಮೇಲೆ EVS ಇರುವಂಥದ್ದು, ಕನ್ನಡ ಇರುವಂಥದ್ದು, ನಿಮ್ಮೆಲ್ಲರ ನೆಚ್ಚಿನ ಕಂಪ್ಯೂಟರ್ PDF ಕೂಡ ನಮ್ಮ ಬಳಿ ಇರುವಂಥದ್ದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಈ ನಂಬರ್ಗೆ ಆಗಲೇ ಹೇಳಿನಲ್ಲ 9945005138ಗೆ ಪೇ ಮಾಡಿ ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.